ಎಲ್ಲರಿಗೂ ನಮಸ್ಕಾರ. ಜೂನಿಯರ್ NTR ಸರ್ದು ದೇವರನ್ನೋ ಒಂದು ಸಿನಿಮಾ ಟ್ರೈಲರ್ ನೋಡಿದೆ. ಭಾಳ ಚಲೋ ಬಂದೈತಿ, ಭಾಳ ಖುಷಿ ಆಯ್ತು. ಅದ್ರ VFX ಆಗಿರಲಿ, ಪ್ರತಿಯೊಂದು ಸಮುದ್ರ ಒಳಗೆ ತೋರಿಸೋ ಸೀನ್ಸ್ ಆಗಿರಲಿ, ಪ್ರತಿಯೊಂದು ಚಲೋ ಬಂದೈತಿ. ಆಮೇಲೆ ಜಾನ್ವಿ ಕಪೂರ್ ಅವ್ರದ್ದು ಮಸ್ತ್ ಅಂದ್ರೆ ಅವ್ರದ್ದು ಗೆಟಪ್ ಹಳ್ಳಿದೊಂದು ಅದು ಮಸ್ತ್ ಆಗಿತ್ತು. ಆಮೇಲೆ ಸೈಫ್ ಅಲಿ ಖಾನ್ ಸರ್ ಅವರು ಮಾಡ್ಯಾರ. ಸೊ ಅವ್ರದ್ದು ಮಸ್ತ್ ರಗಡ್ ಲುಕ್ ಕಾಣಿಸ್ತೈತಿ. ಸೊ ಹಾಗಾಗಿ ಭಾಳ ಖುಷಿ ಆಯ್ತು. ಮುಂಚೆ ಎಲ್ಲ ಒಂದು ಕನ್ನಡ, ತೆಲುಗು, ತಮಿಳ್ ಅಂಥೇಳಿ ಹಿಂದಿ ಈ ಥರ ಒಂದೊಂದು ಸಪ್ರೇಟ್ ಬರ್ತಿತ್ತು. ಆಮೇಲೆ ಡಬ್ಬಿಂಗ್ ಮಾಡಿ ಟಿ ವಿ ಒಳಗೆ ಹಾಕ್ತಿದ್ರು. ಕನ್ನಡ ಸಿನಿಮಾ ಒಯ್ದು ಡಬ್ ಮಾಡಿ ಟಿ ವಿ ಒಳಗೆ ಅಷ್ಟೇ ಪ್ಲೇ ಆಗ್ತಿತ್ತು. ಇವತ್ತಿಂದು ಪ್ರೆಸೆಂಟ್ ಇವತ್ತು ಹೆಂಗಾಗೈತಪ್ಪ ಅಂತಂದರೆ, ಒಂದು ಸಿನಿಮಾ ಪ್ರತಿಯೊಂದು ಭಾಷೆ ಒಳಗೂ ಥಿಯೇಟ್ರ್ ಒಳಗೆ ನೋಡೋ ಅಂಥ ಅವಕಾಶ ಪ್ರತಿಯೊಬ್ಬರಿಗೂ ಸಿಗತೈತಿ. ಆಮೇಲೆ ಇದು ತೆಲುಗುಗೆ ಸಂಬಂಧಪಟ್ಟಿದ್ದು, ಇದು ಕನ್ನಡ ಸಂಬಂಧಪಟ್ಟಿದ್ದು, ಹಿಂದಿ ಸಂಬಂಧಪಟ್ಟಿದ್ದು ಅನ್ನುವಂಥ ವಿಚಾರ ಯಾವುದೂ ಇಲ್ಲ. ಪ್ರತಿಯೊಂದು ಸಿನಿಮಾನು ಪ್ರತಿಯೊಂದು ಭಾಷೆಗೂ ಸಂಬಂಧಪಟ್ಟಿರೋ ರೀತಿ ಸಿನಿಮಾ ಮಾಡಕತ್ತಾರೆ ಪ್ರತಿಯೊಬ್ಬರು. ದೊಡ್ಡ ಸಿನಿಮಾ ಪ್ರತಿ ಸ್ಟಾರ್ಗಳದೆಲ್ಲ ಅದೇ ರೀತಿ ಸಿನಿಮಾ ಬರೋದೈತಿ. ಸೊ ಭಾಳ ಖುಷಿ ಆಗ್ತೈತಿ. ಇದೇ ಥರ ಸಿನಿಮಾ ಎಲ್ಲರೂ ಒಂದಾಗಿ ಸಿನಿಮಾ ಮಾಡಾಕತ್ತ ಸಕ್ಸಸ್ ಆಗ್ತೈತಿ ಅಂತೇಳಿ ಅನ್ನಿಸ್ತದೆ. ಆಮೇಲೆ ದೇವರ ಸಿನಿಮಾ ಜೂನಿಯರ್ NTR ಸರ್ ಬಗ್ಗೆ ಮಾತಾಡೋ ಅಷ್ಟು ನಾನು ದೊಡ್ಡವನಲ್ಲ, ಯಾಕಂದ್ರೆ ಅವ್ರು ಮುಂಚೆ ಅಂತರೂ ಲೆಜೆಂಡ್ ಅವರೆಲ್ಲ. ಸಿನಿಮಾದ ಟ್ರೈಲರ್ ಸಖತ್ತಾಗೇ ಬಂದೈತಿ, ಭಾಳ ಖುಷಿ ಆಯ್ತು ನೋಡಿ. ಆಮೇಲೆ ಈಗ ಎಷ್ಟೋ ಸಲ ನನಗೂ ಅನಿಸ್ತಿತ್ತು, ಯಾಕಂದ್ರೆ ತೆಲುಗು, ತಮಿಳು ಇವು ಯಾವುದು ನಂಗೆ ತಿಳಿತಿರ್ಲಿಲ್ಲ. ಈಗ ನಾನು ಎಷ್ಟೋ ಮಂದಿ ಹೇಳ್ತಿದ್ರು, ಇಲ್ಲ ನೀ ಈ ಸಿನಿಮಾ ನೋಡಿ ನಿಂಗೆ ಏನೋ ಒಂದು ಹೆಲ್ಪ್ ಆಕೈತಿ, ಯಾಕಂದ್ರೆ ನೀ ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡು ಕತೆ ಮಾಡೋಕೆ ಏನೋ ಹೆಲ್ಪ್ ಆಕೈತಿ ಈ ಥರ ಎಲ್ಲ ಹೇಳಿದಾಗ ನೋಡ್ಬೇಕಂತ ಅನಿಸ್ತಿತ್ತು. ನೋಡ್ತಿದ್ದೆ, ಬಟ್ ನನಗೇನೋ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಈಗ ಭಾಳ ಖುಷಿ ಆಗಿರೋದು ಏನಂತಂದ್ರೆ, ನಮ್ದು ಯಾವುದೋ ಈಗ ಬರೋಂಥ ಯಾವುದೋ ಸಿನಿಮಾ ಆಗಿರಲಿ, ನಾವು ಅಟ್ಲೀಸ್ಟ್ ಬೇರೆ ಲ್ಯಾಂಗ್ವೇಜ್ದವರು ಮಾಡೋದು ಕನ್ನಡ ಒಳಗೂ ಬರತೈತಿ. ಸೊ ನಮಗೂ ಪ್ಲಸ್ ಅದು. ಫಸ್ಟ್ ಏನಪ್ಪ ಅಂತಂದ್ರೆ, ನಾವು ನೋಡ್ದಂಗೆ ಥಿಯೇಟ್ರ್ ಒಳಗೆ ಫಸ್ಟಿಗೆ KGF ಸ್ಟಾರ್ಟ್ ಆಯ್ತು ಅನ್ನಿಸ್ತದೆ. ಮುಂಚೆ ಇರ್ಬೋದು, ಬಟ್ ನನಗೆ ಅಷ್ಟು ಐಡಿಯಾ ಇಲ್ಲ. ಒಟ್ಟು ಪ್ರತಿಯೊಂದು ಭಾಷೆ ಒಳಗೂ ರಿಲೀಸ್ ಆಗತ್ತಿರೋದು ನನಗಂತೂ ಭಾಳ ಖುಷಿ ಆಗೈತಿ. ಇದೇ ಥರ ಪ್ರತಿಯೊಂದು ಸಿನಿಮಾ ಪ್ರತಿಯೊಂದು ಭಾಷೆ ಒಳಗೂ ರಿಲೀಸ್ ಆಗಲಿ. ಈಗ ದೊಡ್ಡ ಸ್ಟಾರ್ಗಳದ್ದು ಆಲ್ಮೋಸ್ಟ್ ಆಲ್ ಅದೇ ಥರನ ಬರಾಗತ್ತಾವು. ಹೊಸೊಬ್ರು ಈಗ ಏನಾರ ಒಂದು ಸಣ್ಣ ಬಜೆಟ್ ಹಾಕೊಂಡು ಒಂದು ಸಿನಿಮಾ ಮಾಡ್ತಿರೋರಿಗೆ ಪ್ರತಿಯೊಂದು ಭಾಷೆ ಒಳಗೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತೈತಿ. ಸೊ ಆದಷ್ಟು ಲಗು ಆಲ್ಮೋಸ್ಟ್ ಎಲ್ಲ ಸಿನಿಮಾ ಅದೇ ಥರ ಬರಲಿ ಅಂತೇಳಿ ಅನ್ಕೊತೀನಿ ನಾನು. ನಮ್ಮ ಟ್ರೈಲರ್ ಬಗ್ಗೆ ಅಂತೂ ಅಲ್ಟಿಮೇಟ್ ಚಲೋ ಬಂದೈತಿ. ಸೊ ಹಾಗಾಗಿ ಜೂನಿಯರ್ NTR ಸರ್ ಎಲ್ಲರೂ ಟ್ರೈಲರ್ ನೋಡ್ರಿ ಅಂತ ಅನ್ಕೊಂತೀನಿ, ಯಾಕಂದ್ರೆ ಎಲ್ಲರೂ ನೋಡ್ಯಾರ, ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ರೀಚ್ ಆಗೈತಿ. ನಾನು ಇವತ್ತು ನೋಡಿದೆ, ಅದಕ್ಕೋಸ್ಕರ ಇವತ್ತು ನನ್ನ ಅನಿಸಿಕೆಯನ್ನು ಹೇಳೋಣ ಅಂತ ಬಂದೆ. ಯಾರ್ಯಾರು ನೋಡಿದ ಇನ್ನೂ ನೋಡ್ರಿ ದೇವರ ಸಿನಿಮಾ ಟ್ರೈಲರ್ನ, ಚಲೋ ಬಂದೈತಿ. ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ. ಯಾಕಂದ್ರೆ ನಾನು ಕೆಲವೊಂದಿಷ್ಟು ಸಾಂಗ್ಸ್ ಮಾಡಿದ್ದೆ, ಕೆಲವೊಂದಿಷ್ಟು ಶಾರ್ಟ್ ಫಿಲಮ್ ಮಾಡಿದ್ದೆ ನಮ್ಮ ಟೀಮ್ದವರೆಲ್ಲ ಸೇರಿ ನಾವು. ಆಮೇಲೆ ಈಗ ಜಾಸ್ತಿ ಅಂದ್ರೆ ನಾನು ರಿವ್ಯೂ ಮಾಡತ್ತೀನಿ, ಯಾಕಂದ್ರೆ ಸಿನಿಮಾ ವರ್ಕ್ ಒಳಗೆ ನಮ್ಗೆ ಆ್ಯಕ್ಚುಲಿ ಯಾವುದೂ ಕಂಟೆಂಟ್ ಮಾಡೋಕೆ ಈಗ ಆಗತ್ತಿಲ್ಲ. ಸೊ ಹಾಗಾಗಿ ಆಮೇಲೆ ಹುಡುಗರು ಎಲ್ಲ ಬ್ಯುಸಿ ಇರೋ ಕಾರಣಕ್ಕೆ ಯಾರೂ ಬರಾಗತ್ತಿಲ್ಲ. ಪಾಪ ಅವ್ರದ್ದು ಬ್ಯುಸಿ, ಹಂಗಾಗಿ ಯಾರಿಗೂ ಟೈಮ್ ಕೊಡೋಕ್ಕಾಗತ್ತಿಲ್ಲ. ಸೊ ಹಾಗಾಗಿ ರಿವ್ಯೂದು ಆಲ್ಮೋಸ್ಟ್ ಆಲ್ ಮಾಡತ್ತೀನಿ. ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಅಂತ ಕೇಳ್ಕೊತೀನಿ. ನಮಸ್ಕಾರ.